ಲವ್ ಹಿಂಗ್ ಹಿಡ್ಕಲ್ಲ ಕಟ್ ಮಾಡ್ಕ ತಿನ್ಬಿಟ್ಲ ಹೊಟ್ಟೆ ಹಸಿಗೆ ಏನೇನೋ ಮಾತಾಡ್ತಾವನೆ ನನಗೆ ಕಾಮಿಡಿ ಆವಾಗ್ಲೇ ಚೆನ್ನಾಗಿತ್ತು ಓಪನ್ ಮಾಡೋಷ್ಟ್ರಲ್ಲಿ ಮುಗ್ದೋಯ್ತು ಶಟ್ಲು ಹೊಂಟೋದ್ಮೇಲೆ ಶಟ್ಲು ಟಿಕೆಟ್ ತಗೊಂಡು ಇನ್ನು ಜೋರಾಗಿ ಹೇಳು ಸರಿ ಸರಿ ಅಲ್ಲಿ ಕೇಳಿಸ್ತದ ಕೇಳಿಸಲ್ವ ಫಸ್ಟ್ ಕೇಳಿಸ್ತದೆ ಜಾತ್ರೆ ಯೂಟ್ಯೂಬ್ ಹಾಕ್ತೀನಿ ಜಾತ್ರೆ ಜಾತ್ರೆ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ನಾನ್ ಲಾವಣ್ಯ ಇವತ್ತು ಈ ಕೋತಿಗಳನ್ನೆಲ್ಲ ಕರ್ಕೊಂಡು ನೀನು ಬಿದ್ದಿದ್ದೆ ಅಂತ ಬಿಟ್ಟಿಸ್ತಾರೆ ನನ್ನ ತಿರುಗಿದ್ದೆ ಅಂತ ತೆಗೆದಿಡ್ತೀನಿ ನನಗೆ ಮಾತೇ ಇಲ್ಲ ಟ್ರೈನಲ್ಲಿ ಹೋಗ್ತಾ ಇದೀವಿ ಬೆಳಿಗ್ಗೆ ಎಷ್ಟು ಗಂಟೆ 7 ಗಂಟೆ ಆಗಿದೆ ಮೈಸೂರಲ್ಲಿ ಇದೀವಿ ಇನ್ನು 1 ಅವರ್ ಅಲ್ಲಿ ನಂಜನಗೂಡು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನೋ 2 ದಿನ ರೆಸ್ಟ್ ಅಂತ ಆಗ್ತಾನಂತೆ ವೀಕ್ ಆಫ್ 2 ದಿನ ವೀಕ್ ಆಫ್ ಇವನೇ ರಜಾ ಕೊಟ್ಟಿದ್ದ ಎಲ್ಕ ಕಂಟೆಂಟ್ ನೋಡಿ ನೋಡಿ ಬೇಜಾರಾಗಿತ್ತಲ್ಲ ಅವ್ರಿಗೂ ಅದಕ್ಕೆ ಅದೇ ಎದೋಳು ಅದೇ ತಟ್ಟೆ ಮಾಡಿಸು ಅದೇ ತಡ್ಕೊಂಡ ಊಟ ಅವನು ಅದೇ ಒಂದ್ ಬಾಟ್ಲಲ್ಲಿ ನೀರ್ ಕುಡಿ ಅದೇ ಮನೆಗೆ ಅಷ್ಟೇ ಎಷ್ಟು ಈ ವರ್ಷದಲ್ಲಿ ಇದೇ ಫಸ್ಟ್ ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಯ್ತಾ ಇರೋದು ಈ ವರ್ಷದಲ್ಲಿ 9 ತಿಂಗಳಲ್ಲಿ ಸರಿ ನಂದಿ ಹಿಲ್ಸ್ಗೆನೋ ಹೋಗಿದ್ದಿಲ್ಲ ಅಷ್ಟು ನಂದಿಪೇಟೆಗೆ ಹೋಗಿದ್ದಲ್ಲ ಅದ್ರಲ್ಲೇ ಅಲ್ಲಲ್ಲಿ ದೇವ್ರು ಐತೆ ನೀನ್ ಓಲಿಲ್ವೇನೋ ಅಷ್ಟೇ ಒಳಗಡೆ ಎಂಟ್ರಿ ಇರ್ಲಿಲ್ಲ ಯಾರನ್ನ ನಾವಂತೂ ಈ ವರ್ಷ ದೇವಸ್ಥಾನ ಸುತ್ತಾಕ್ಬಿಟ್ಟಿದೀವಿ ಚೆನ್ನಾಗಿ ಫ್ರೀ ಬಸ್ಸು ತಾಯಿ ಕಾರ್ ತೋರ್ಸೋದು ಹೋಗೋದು ಯಾರಿಗೆ ಹೇಳೋದು ಹೊಡಿ ಜಗ್ಗೆ ಗಂಡ ಮೇಲೆ ಹೊಡಿತಾರೆ ಹೊಡೆದ ತಕ್ಷಣ ಒಳಗಡೆ ಆಮೇಲೆ ರೈಲ್ವೆ ಸ್ಟೇಷನಿಂದ ಮತ್ತು ಒಳಗೆ ಮತ್ತು ದೇವಸ್ಥಾನಕ್ಕೆ ಎರಡಕ್ಕೂ ಸ್ವಲ್ಪ ದೂರ ಆಗೋದ್ರಿಂದ ನಾವು ಆಟೋದಲ್ಲಿ ಹೋಗ್ತಿದ್ದೀವಿ. ನಾವು ಒಳಗೆ ಹೋಗ್ತಿದ್ದೀವಿ. ಫಸ್ಟು ನಾವು ಒಳಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿ ಉಪ್ಪು ಬೆಲ್ಲ ತಗೊಂಡು ನೀರಿಗೆ ಬಿಟ್ಟು ಆಮೇಲೆ ನಾವು ಅಲ್ಲಿ ಇದಕ್ಕೆ ಉಂಡಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ನಾವು ಹರಕೆ ಮಾಡ್ಕೊಂಡಿರೋದು ಅದನ್ನು ತಗೊಂಡು ನಾವು ಆಮೇಲೆ ಹೋಗಬೇಕು ದೇವಸ್ಥಾನಕ್ಕೆ. ಈಗ ಹರಕೆ ಅಂತ ಹೇಳ್ತಿದ್ದೀನಲ್ಲ, ಏನೋಗೋಸ್ಕರ ಹರಕೆ ಮಾಡ್ಕೊಂಡಿದ್ವಿ ಮತ್ತು ಅದು ನನಗೆ ಹರಕೆ ಮಾಡ್ಕೊಂಡಿದ್ದು ಫಲಿಸ್ತ ಅಂತ ಹೇಳ್ತೀನಿ. ನಮ್ಮ ದೊಡ್ಡಮ್ಮಂಗೆ ಕೈಯಲ್ಲಿ ಗಂಟಾಗಿತ್ತಂತೆ. ಅದನ್ನು ಹಾಸ್ಪಿಟ್ಲಿಗೆ ನಮ್ಮ ದೊಡ್ಡಮ್ಮಂಗೆ ಭಯ ಆಗಿ ತೋರಿಸೋದಕ್ಕೆ ಮತ್ತು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆಲ್ಲ ಭಯ ಆಗಿ ನಮ್ಮ ದೊಡ್ಡಮ್ಮ ಹರಕೆ ಮಾಡ್ಕೊಂಡಿತ್ತು. 3 ಸೋಮವಾರ ಉಪವಾಸ ಇದ್ದು, ಅಂದರೆ 1 ಹೊತ್ತಿನ ಊಟ ಮಾತ್ರ ಮಾಡಿ ಗಂಟು ತೆಗ್ದಾಕ್ತೀನಿ ಮತ್ತು ಉಪ್ಪು ಬೆಲ್ಲನ ನೀರಿಗೆ ಬಿಡ್ತೀನಿ ಅಂತ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡಿತ್ತಂತೆ. ಅದಾದಮೇಲೆ ನಮ್ಮ ದೊಡ್ಡಮ್ಮಗೆ ಗಂಟು ಕರಗಿದೆ, ಅದು ಅಂಗೈಯಲ್ಲಿತ್ತು ಗಂಟು. ಅದಾದಮೇಲೆ ನನಗೆ ಐರಿತ್ತು, ಸುಮಾರು ವರ್ಷದಿಂದನೇ ಇತ್ತು. ನಾನು 3 ಮಂತ್ಸಿಂದನೂ ಹಾಸ್ಪಿಟ್ಲಿಗೆ ತೋರಿಸಿ, ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸಿ ತೆಗೆದು ಅದನ್ನು ತೆಗೆಸಿದ್ದೆ, ಮತ್ತೆ ಅದು ಬಂದಿತ್ತು. ಈಗ ಒಂದು 3 ಮಂತ್ಸಿಂದ ತೋರಿಸಿ ಅದು ಕ್ಲಿಯರ್ ಆಗೇ ಇರಲಿಲ್ಲ, ನನಗೆ ಹಂಗೆ ಇತ್ತು. ಅದಾದಮೇಲೆ ಮತ್ತೆ ಅಮ್ಮ ಅಂತೂ ನನಗೆ ಈ ಥರ ಕ್ಲಿಯರ್ ಆಗೈತೆ, ನೀನು ಅಲ್ಲಿಗೆ ಹರಕೆ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ. ಅದೇ ಥರ ನಾನು 3 ಸೋಮವಾರ ಉಪವಾಸ ಇದ್ದು ಮನೇಲೇ ವಾರ ಮಾಡಿ ನೆಲದ ಮೇಲೆ ಊಟ ಮಾಡಿದೆ. ಅದಾದಮೇಲೆ ನನಗೂ ಅದು ಕ್ಲಿಯರ್ ಆಯಿತು. ದೊಡ್ಡವರು ಅನುಭವ ಇಲ್ಲದೆ ಹೇಳಲ್ಲ ಅನ್ನೋ ಮಾತು ನಿಜ ಆಯಿತು. ನಾನು ನಂಬಿರಲಿಲ್ಲ, ಸುಮಾರು ವರ್ಷದಿಂದ ನಾನು ಮಾಡಿರಲಿಲ್ಲ, ಹೇಳ್ಕೊಂಡೇ ಬರ್ತಿತ್ತು. ಆದರೆ ನಾನು ಇವಾಗ ಟ್ರೈ ಮಾಡೋಣ, ಎಲ್ಲ ಆಯಿತು, ಎಲ್ಲ ಹಾಸ್ಪಿಟ್ಲಲ್ಲಿ ನೋವೆಲ್ಲ ಅನುಭವಿಸಾಯಿತು, ಇದನ್ನು ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡಿದ್ದಷ್ಟೇ. ಇದು ಕಮ್ಮಿ ಆಯಿತು. ಆಮೇಲೆ ಅಂತಾಯಿತು ಅಮ್ಮ, ನೀನು ಫಸ್ಟೇ ಹೇಳ್ದೆ, ನೀನು ನನ್ನ ಮಾತು ಕೇಳಲಿಲ್ಲ ಅಂತ ಅಂದ್ಕೊಂಡು. ಆದರೂ ಹೋಗ್ಲಿ ಬಿಡಿ, ಹೆಂಗೋ ಕಮ್ಮಿ ಆಯ್ತಲ್ಲ ಅಷ್ಟೇ. ಇವಾಗ ನಾವು ಬಂದು ಹೊಳೆ ಹತ್ರ ನಾವು ಗಂಗೆ ಪೂಜೆ ಮಾಡ್ತಿದ್ದೀವಿ. ಅಂದರೆ 3 ಕಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ
ಹೂವು ಎಲ್ಲ ಮುಡಿಸು ಮತ್ತು ನಾವೇನು ತೊಗೊಂಡೋಗಿರ್ತೀವಿ ಬಾಳೆಹಣ್ಣು ಕಾಯಿ ಎಲ್ಲ ಇಟ್ಟು ಕರ್ಪೂರ ಬೆಳಗಿ ಪೂಜೆ ಮಾಡ್ತೀವಿ. ಮತ್ತು ಗಂಗೆಗೂ ಪೂಜೆ ಮಾಡಿಬಿಟ್ಟು ನಾವು ಉಪ್ಪು ಬೆಲ್ಲ ತಗೊಂಡಿರ್ತೀವಲ್ಲ ಅಲ್ಲೇ ಅಂಗಡಿಲೇ ಸಿಗುತ್ತೆ ಉಪ್ಪು ಬೆಲ್ಲ, ಮತ್ತು ಅಲ್ಲೇ ಅರ್ಕೆದು ಕೈ ನಾವೇನು ಆಗಿರುತ್ತೆ ಐರು ಗಂಟು ಕಿವಿ ನೋವು ಸೋರೋದು ಅದಕ್ಕೆಲ್ಲ ಅದು ಕ್ಲಿಯರ್ ಆಗುತ್ತೆ ಅಂತ ಅಲ್ಲೇ ಬರೆದಿರ್ತಾರೆ. ಮತ್ತು ಅಲ್ಲೇ ಕೊಡ್ತಾರೆ. ಸಪ್ರೇಟ್ ಕಿವಿ ಆದರೆ ಕಿವಿಗೆ ಕೊಡ್ತಾರೆ. ಕಣ್ಣು ನಮ್ಮ ಬಾಡಿ ಪೂರ್ತಿ ಪಾರ್ಟ್ಸ್ನೇ ಅಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನು ನಮಗೆ ಕೊಡ್ತಾರೆ. ನಾನು ಕೈ ತೊಗೊಂಡಿದ್ದೆ, ಅಮ್ಮ ಗಂಟು ತೊಗೊಂಡಿತ್ತು. ನಾವು ಅದನ್ನು ತೊಳ್ಕೊಂಡು ನೀರಲ್ಲಿ ಈಗ ಉಪ್ಪು ಬೆಲ್ಲನ 3 ಸಲ ಮುಖದಿಂದ ಇಳಿತಾಯಿದ್ದು ಒಳಗೆ ಬಿಟ್ಟು ಇವಾಗ ನಾವು ಹೊಳೆಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಇದು 19ನೇ ಶತಮಾನದ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನನ ಗಂಗರು ನಿರ್ಮಿಸಿರ್ತಾರೆ, ಅಂದರೆ ಗಂಗರು ಕಟ್ಟಿರ್ತಾರೆ ಈ ದೇವಸ್ಥಾನನ. ಈ ದೇವಸ್ಥಾನಕ್ಕೆ 7 ಚಿನ್ನದ ಕಳಶಗಳಿದೆ. ಮತ್ತು ಇದು 3 ಮೀಟರ್ ಎತ್ತರದ ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ 2 ಸಲ ರಥೋತ್ಸವನ ನಡೆಸ್ತಾರೆ. ಒಂದು ಸಣ್ಣ ಜಾತ್ರೆ, ಇನ್ನೊಂದು ಚಿಕ್ಕ ಜಾತ್ರೆ ಅಂತ. ಅಲ್ಲಿ ಆಡು ಭಾಷೆಯಲ್ಲಿ ದೊಡ್ಡ ರಥೋತ್ಸವ ಮತ್ತು ಸಣ್ಣ ಉತ್ಸವ ಅಂತ ನಡೆಸ್ತಾರೆ. ಮತ್ತು ಆ ಹೊಳೆಯಲ್ಲಿ ತೆಪ್ಪೋತ್ಸವನೂ ನಡೆಸ್ತಾರೆ. ಈ ದೇವಸ್ಥಾನದಲ್ಲಿ ನಂಜುಂಡೇಶ್ವರ ಅಷ್ಟೇ ಅಲ್ಲದೆ ಒಳಗಡೆ ಗಣಪತಿ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ, ಪಾರ್ವತಿ ಮತ್ತು ನಂದಿ ಆ ವಿಗ್ರಹಗಳು ಇದೆ. ಮತ್ತು ಆ ದೇವಸ್ಥಾನಗಳು ಇದೆ ಸಪ್ರೇಟು ಒಳಗಡೆ. ಈ ದೇವಸ್ಥಾನನ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಅಂತಲೂ ಕರೀತಾರೆ, ಅಷ್ಟು ಫೇಮಸ್ ಆಗಿದೆ ದೇವಸ್ಥಾನ ಇದು. ಈ ದೇವಸ್ಥಾನದ ಒಳಗಡೆ ಎಷ್ಟೊಂದು ಮೂರ್ತಿಗಳಿದೆ. ಅವರೆಲ್ಲ ಈ ದೇವಸ್ಥಾನನ ಕಟ್ಟಿಸಿದವರು ಗಂಗರುಗಳು ಅಂತ ಹೇಳ್ತಾರೆ. ನಾವಿಲ್ಲಿ ಇವಾಗ ದರ್ಶನಕ್ಕೆ ನಿಂತಿದ್ದೀವಿ. ದರ್ಶನಕ್ಕೆ ಜನ ಜಾಸ್ತಿ ರಶ್ ಇತ್ತು ಅಂತಂದರೆ 100 ರೂಪಾಯಿ 50 ರೂಪಾಯಿ ಟಿಕೆಟ್ ಎಲ್ಲ ಸಪ್ರೇಟ್ ಮಾಡಿದ್ದಾರೆ. ಫುಲ್ಲು ಲಾಸ್ಟಲ್ಲಿರುವಂಥ 3ನೇ ಲೈನು ಅದು 100 ರೂಪಾಯಿಂದ, ಮಧ್ಯದಲ್ಲಿರೋದು 50 ರೂಪಾಯಿ. ನಾವು ನಿಂತಿದ್ದು ಧರ್ಮದರ್ಶನಕ್ಕೆ. ಅಂದರೆ ಅದು ನನಗಿಷ್ಟ ಆಗಲಿಲ್ಲ. ದೇವಸ್ಥಾನ ಅಂತ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಇರಬೇಕು. ದುಡ್ಡಿರೋರಿಗೆ ಒಂಥರ, ದುಡ್ಡು ಇಲ್ದಿರೋರಿಗೆ ಒಂಥರ ಅಲ್ವಾ. ಈಗ ವಯಸ್ಸಾದವ್ರಿಗೆ ಮತ್ತು ಮಕ್ಕಳು ಈಗ 1 ವರ್ಷ ಒಳಗಡೆ 2 ವರ್ಷ ಒಳಗಡೆ ಪಾಪು ಇರೋರಿಗೆ ಬೇಗ ಬಿಡಲಿ. ಅದನ್ನ ಬಿಟ್ಟು ಚೆನ್ನಾಗಿ ಶಕ್ತಿ ಇರೋರು ಮತ್ತು ದುಡ್ಡಿರೋರು ಬೇಗ ದರ್ಶನ ಮಾಡ್ಕೊಂಡು ಹೋಗೋದು ಯಾವ ನ್ಯಾಯ ಅಂತ ಹೇಳ್ತೀನಿ. ಅದಿಷ್ಟ ಆಗಲಿಲ್ಲ ನನಗೆ. ಮತ್ತು ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆನೂ ಅಷ್ಟೇ ತುಂಬ ವಿಶಾಲವಾಗಿದೆ ಜಾಗ. ನೀವೇ ನೋಡ್ತಿರ್ಬೋದು. ನೀವು ಎಲ್ಲಿ ಹೋದ್ರೂ ಅಷ್ಟೇ ಟೈಮ್ ಪಾಸ್ ಹೆಂಗಾಗುತ್ತೆ ಅಂತ, ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಅಲ್ಲಿ ಶಿಲ್ಪಿಗಳು, ಅಲ್ಲಿ ಕೆತ್ತಿರುವಂಥ ಮೂರ್ತಿಗಳು ಎಲ್ಲ ನೋಡೋದಕ್ಕೂ ತುಂಬ ಪ್ಲೇಸ್ಗಳಿದೆ. ಸುತ್ತ ನೀವು ನೋಡ್ಕೊ ಬರ್ತೀನಿ ಅಂತ ಅಂದರೆ ನೀವು ಅರ್ಧ ದಿನ ಅಲ್ಲೇ ಕಳಿಬೇಕಾಗುತ್ತೆ. ಅಷ್ಟು ದೊಡ್ಡ ದೇವಸ್ಥಾನ ಇದು. ಇನ್ನೊಂದು ½ ಅನ್ ಅವರ್ ಕದಿದ್ರೆ ಊಟ ಮಾಡ್ಬೋದಾಗಿತ್ತು. ಪ್ರಸಾದನ ಈ ಹೋಟ್ಲು ಕರ್ಕೊಂಡ್ಬಂದು ಕೂರ್ಸೋಣ. ಅಷ್ಟೋ ಪ್ರಸಾದ ತಿನ್ಬೇಕು ಅಂತ ಅನ್ಕೊಂಡು ಉಪವಾಸ ಇದ್ದು ಬಂದು ಈ ಹೋಟೆಲ್ ಕರ್ಕೊಂಡ್ಬಂದು ಕೂರ್ಸಿದ್ದಾನೆ. ಇವ್ರೆಷ್ಟು ತಗೋತೆ ಕೊಡೋದು. ಹೊಟ್ಟೆ ಹಸಿಗೆ ಏನೇನೋ ಮಾತಾಡ್ತಾವನೆ. ಇಡ್ಲಿ ಬತ್ತು ನಿಂದು ಬಾ. ಈಗ ನಾವು ಮೈಸೂರಿಗೆ ಬಂದ್ವಿ. ಅಲ್ಲಿ ದರ್ಶನ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ. ಈಗ ನಾವು ಮೈಸೂರಲ್ಲಿ ಟ್ರೈನ್ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಬೇಗ ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಓಡಿ ಗೀಡಿ 2 ಬಸ್ ಹತ್ಕೊಂಡು ನಮ್ಮ ಐದನ್ ಮಾತು ಕೇಳ್ಕೊಂಡು ಬಂದು ಟ್ರೈನ್ ಮಿಸ್ ಆಯ್ತು. ಟ್ರೈನ್ ಹೊಂಟಾಗಿದ್ರು ಹೋಗಿ ಹತ್ಕೊಳ್ಳಿ ಅಂತ ಹೇಳುವಂತ ಬುದ್ಧಿವಂತ ಇವನು. ಆಮೇಲೆ ಮತ್ತೆ ಬೇರೆ ಟ್ರೈನ್ಗೆ ಹತ್ ಕೂತಿದೀವಿ. ಟ್ರೈನು ಮೂವ್ ಆಗೋಯ್ತು. ನಾವು ಹತ್ತಕ್ಕಾಗಲಿಲ್ಲ. ಇವನು ಆ್ಯಪಲ್ಲಿ ನೋಡಿಕೊಂಡು ಇನ್ನೂ ಹೋಗಿಲ್ಲ ಹತ್ತಿ ಅಂತ ಅಂದ್ಕೊಂಡು ಟಿಕೆಟ್ ತೊಗೊಬರೋಕೆ ಹೊಟ್ಟೋಗ್ಬಿಟ್ಟಿದ್ದ. ಅದಾದಮೇಲೆ ಮೂವ್ ಆಗ್ತಿರೋ ಟ್ರೈನ್ ಹತ್ತಕ್ಕೂ ನಮಗೂ ಭಯ ಆಗುತ್ತೆ. ಮತ್ತು ಅಷ್ಟೊಂದೆಲ್ಲ ಜನ ಇರಬೇಕಾದ್ರೆ ಹತ್ತಕ್ಕೂ ಆಗಲ್ಲ, ಅದು ತಪ್ಪು. ಅದಕ್ಕೆ ನಾವು ಬೇರೆ ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ನು ಟ್ರೈನ್ ನೋಡೋ ಬಿಸಿ ಆಗ್ಬಿಟ್ಟ ಇವಾಗ.
ಕಾಮಿಡಿ ಆವಾಗಲೇ ಚೆನ್ನಾಗಿತ್ತು. ಓಪನ್ ಮಾಡೋಷ್ಟ್ರಲ್ಲಿ ಮುಗ್ದೋಯ್ತು. ಇವನೇನೋ ಹೇಳ್ತಾನೆ ಕೇಳಿಸ್ಕೊಳ್ಳಿ, ಆಮೇಲೆ ಇದ್ರ ಅರ್ಥ ಹೇಳ್ತೀನಿ. ಡವ್ ಮಾಡ್ತಾವನ್ ಹೇಳು. ಚಿನಿ ಇದ್ರ ಅರ್ಥ ಟ್ರೈನ್ ಇಳಿದ್ಮೇಲೆ ಹೇಳ್ತೀನಿ. ಅಂತೂ ಇಂತೂ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮದ್ದೂರಿಗೆ. ಟ್ರೈನ್ ಇಳಿದು ಅದು ಹೋಗ್ಲಿ, ನಾವು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ನನ್ನ ಮಗ ಅಲ್ಲಿ ಟ್ರೈನ್ ಮೂವ್ ಆಗ್ತಾ ಇರೋದನ್ನ ನೋಡ್ಕೊಂಡು ನಿಂತ್ಬಿಟ್ಟು ಅವನೇ ಹೋಗೋದು ಬಿಟ್ಟು ನಾವಲ್ಲಿ ಪ್ಲಾಟ್ಫಾರ್ಮಲ್ಲೇ ನಿಂತಿದ್ದೀವಿ. ಅವಾಗ್ಲೇ ಹೇಳಿದ್ನಲ್ಲ, ಅದ್ರ ಅರ್ಥ ಏನಂದ್ರೆ, ಈ ನನ್ನ ಮಗ ಏನ್ ಮಾಡಿದ್ಯಾ, 300 ರೂಪಾಯಿ ಟಿಕೆಟ್ 100 ರೂಪಾಯಿ 300 ರೂಪಾಯಿ ಟಿಕೆಟ್ನ 100 ರೂಪಾಯಿ ತಗೊಬಂದು ಜೀವ ಕೈಯಲ್ಲಿ ಹಿಡ್ಕೊ ಬಂದಿರೋದು. ಬೇರೆ ಕಡೆ ಬಾಯಲ್ಲಿ ಹಿಡ್ಕೊಬತ್ತೀವಿ. ಯಾರ ಫಾರ್ಮರ್ಸ್ ಕನ್ನಡಕ ಹಾಕ ಬಂದ್ಬಿಟ್ರೆ ಮುಗೀತ್, ಡಮ್ ಅಂತದೆ. ಶಟ್ಲು ಹೊಂಟೋದ್ಮೇಲೆ ಶಟ್ಲು ಟಿಕೆಟ್ ತಗೊಂಡು ಹೇಳು, ಇನ್ನು ಜೋರಾಗಿ ಹೇಳು. ಶಟ್ಲು ಹೊಂಟೋದ್ಮೇಲೆ ಶಟ್ಲು ಟಿಕೆಟ್ ತಗೊಂಡು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬೆಳಿಗ್ಗೆ 3 ಗಂಟೆಗೆ ಎದ್ದು ಫ್ರೆಶ್ ಆಗಿ ಹೋದೋ. ಈಗ ಒಣಗ ಬತ್ತಾವಿ, ಅದೇ 3 ಗಂಟೆ ಒಣಗ ಬತ್ತಾವಿ ಅಷ್ಟೇ. ನಮ್ ಡಿಶ್ ಅಂತ ಸುಸ್ತಾಗಿ ಬೇರೆಲ್ಲ ಹರಿದೋಗಿದೆ. ಆಗ್ತಾನೆ, ವಾಯ್ಸ್ ನೋಟ್ ಮಾಡಲ್ಲ. ಈ ನನ್ ಮಗ ಡೈಲಿ ಎದ್ದೇಳೋದು, ವ್ಲಾಗ್ ಮಾಡ್ಕೊಳ್ಳೋದು, ಅದನ್ನ ಎಡಿಟ್ ಮಾಡೋದು, ಫ್ರೀ ಫೈರ್ ಗೇಮ್ ಆಡೋದು. ಒಂಥರ ಲೂಸ್ ನನ್ ಮಗ ಇದ್ದಂಗೆ. ನನ್ನ ಕಾಮಿಡಿ ಮಾಡ್ದ ನಮ್ಗೆ ನಕ್ಕಿ ಹೊಟ್ಟೆ ಎಲ್ಲ ಫ್ರೆಂಡ್ಸ್. ನನ್ ಮಗಂಗೆ ಲೈಕ್ ಕಮೆಂಟ್ ಕೊಡ್ತೀರಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಟ್ಟದಾಗೆ ಲೈಕ್ ಕಮೆಂಟ್ಸ್ ಹಾಕಕ್ಕೆ ಕೋತಿ ನನ್ ಮಗಂಗೆ. ನನ್ನ ಕೊಂಡಲ್ಲಿ ಬರ್ತದ ಕಣೆ ನಾಯಿ. ನಂಗೆ ಸುಸ್ತಾಯ್ತು, ಮನೆಗೆ ಹೋಗ್ತಿದ್ದೀನಿ. ಅಲ್ಲಿಂದ ಬಂದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ, ಯಾಕೆಂದರೆ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ ಸಡನ್ನಾಗಿ, ಹಂಗಾಗಿ ಅಲ್ಲಿ ಪಾಪುಗೆ ನೆಬ್ಲಿಜೇಷನ್ ಕೊಡಬೇಕು ಅಂತ ಹೇಳಿದರು. ನಾನು ಹಂಗಾಗಿ ಮತ್ತೆ ನಾನು ಊರಿಗೆ ಹೋಗಲಿಲ್ಲ, ನಾನು ಅಲ್ಲೇ ಉಳ್ಕೊಂಡೆ 3 ಡೇಸು. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.